ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಮೊರಗಳನ್ನ ಯಾವ ರೀತಿ ಸಾರಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಯೂಶಲಿ ಎಲ್ಲರ ಮನೆಯಲ್ಲೂ ಮೊರಗಳು ಇದ್ದೇ ಇರುತ್ತೆ. ಕೆಲವ್ರ ಮನೆಯಲ್ಲಿ ಪ್ಲಾಸ್ಟಿಕ್ ಮೊರಗಳನ್ನ ಯೂಸ್ ಮಾಡ್ತಾರೆ, ಬಟ್ ಬಿದಿರಿನ ಮರ ಯಾರ ಮನೇಲಿ ಇರುತ್ತೋ ಅವರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಈಗ ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 100 ಗ್ರಾಮ್ ಅಷ್ಟು ಮೆಂತ್ಯ ಮತ್ತು ಒಂದು 2 ಶೀಟ್ ಅಷ್ಟು ನ್ಯೂಸ್ ಪೇಪರ್ನ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡು, ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಸಾಫ್ಟಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ವಾ, ಈ ರೀತಿ ತುಂಬ ನುಣ್ಣಕ್ಕೆ ರುಬ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಒಂದು ಬಟ್ಲಿಗೆ ತಗೊಂಡು, ಹೊಸ ಮರ ಆದರೆ ಸ್ವಲ್ಪ ಜಾಸ್ತಿ ನೆನೆಸ್ಕೊಳ್ಬೇಕಾಗತ್ತೆ. ನಮ್ಮದು ಹೊಸ ಮರ, ಸೊ ಹಾಗಾಗಿ 100 ಗ್ರಾಮ್ ತೊಗೊಂಡಿದ್ದೀನಿ. ನಿಮ್ಮದು ಹಳೆ ಮರಗಳಾದರೆ ಒಂದು 25 ಗ್ರಾಮ್ ಅಷ್ಟು ಮೆಂತ್ಯ ತಗೊಂಡ್ರೆ ಸಾಕಾಗುತ್ತೆ. 2 ಥರ ಮರಗಳನ್ನ ಸಾರಿಸ್ಬೋದು. ನಾನು ಇದು ಒಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ಯಾವ ಥರ ಅಂದರೆ, ಕುರಿದು ಸಗಣಿ ಬರ್ತಿತ್ತಲ್ವ, ಅದ್ರ ಜೊತೆಗೆ ಗಂಜಲನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಅದರಲ್ಲೂ ಕೂಡ ಹಚ್ತಾ ಇದ್ರು. ಬಟ್ ಆಮೇಲೆ ಮನೆ ಹತ್ರ ಬರ್ತಾ ಇದ್ರು, ಈ ಥರ ಮೆಂತ್ಯ ಪೇಪರ್ ಎಲ್ಲ ಹಾಕೊಂಡು ಮನೆ ಹತ್ರ ಬಂದು ಸಾರಿಸ್ಕೊಟ್ಟು ಹೋಗ್ತಿದ್ರು. ಈಗ ಯಾರು ಈ ರೀತಿ ಮರಗಳನ್ನ ಯೂಸ್ ಮಾಡದೇ ಇರೋದ್ರಿಂದ ಅವರು ಕೂಡ ಬರೋದು ಕಡಿಮೆ ಆಗಿದೆ. ಪ್ಲಾಸ್ಟಿಕ್ ಮರಗಳನ್ನ ತುಂಬ ಯೂಸ್ ಮಾಡ್ತಿದ್ದಾರೆ, ಬಟ್ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಮರದಲ್ಲಿ ಕ್ಲೀನ್ ಆಗಲ್ಲ ಅಂತ ನಮ್ಮ ಅತ್ತೆ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಅತ್ತೆಯವ್ರ ದೊಡ್ಡಮ್ಮನ ಕೈಯಲ್ಲಿ ಈ ಮರಗಳನ್ನ ತರಿಸ್ಕೊಂಡು ಅವರೇ ಮನೇಲಿ ಸಾರಿಸ್ತಾ ಇದ್ದಾರೆ. ಇದನ್ನು ನೋಡಿ ಎಷ್ಟು ನೀಟಾಗಿ ಹಚ್ತಾ ಇದ್ದಾರೆ. ಎಲ್ಲ ಕಡೆನೂ ನೀಟಾಗಿ ಗ್ಯಾಪ್ ಇಲ್ದಿರೋ ಥರ ಒಂದ್ಸಲಿ ಹಚ್ಕೊಳ್ಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಈಗ ಇದು ಡ್ರೈ ಆಗೋದಕ್ಕೆ ಬಿಡಬೇಕು. ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಡ್ರೈ ಆದಮೇಲೆ ಇನ್ನೊಂದ್ಸಲಿ ಕೂಡ ಹಚ್ತಾರೆ. ಈಗೀಗ ನಾವು ಎಷ್ಟೇ ಅಪ್ಡೇಟ್ ಆದರೂ ಕೂಡ ಕೆಲವೊಂದು ಹಳೆ ಪದ್ಧತಿಗಳನ್ನ ಯೂಸ್ ಮಾಡಿದ್ರೇನೆ ಕೆಲವರಿಗೆ ಸಮಾಧಾನ ಆಗೋದು. ಅದೇ ರೀತಿ ಅಕ್ಕಿ ಕ್ಲೀನ್ ಮಾಡೋದಾಗ್ಲಿ, ರಾಗಿ ಕ್ಲೀನ್ ಮಾಡೋದಕ್ಕಾಗಲಿ, ಏನೇ ಬೇಳೆ ಕಾಳುಗಳನ್ನ ಕ್ಲೀನ್ ಮಾಡೋದಕ್ಕಾಗಲಿ, ಈ ರೀತಿ ಮರಗಳನ್ನ ಯೂಸ್ ಮಾಡಿದ್ರೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಹಾಗೆ ನೀಟಾಗಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನಾವು ಪ್ಲಾಸ್ಟಿಕ್ ಮರಗಳಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಈ ರೀತಿ ನಾವು ಇದೇ ಮರಗಳನ್ನ ಯೂಸ್ ಮಾಡೋದು ಈಗಲೂ ಕೂಡ. ನೋಡಿ, ಈ ರೀತಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಇರೋ ಥರ ನೀಟಾಗಿ ಸಾರಿಸ್ತಾ ಇದ್ದಾರೆ. ಈ ರೀತಿ ಸಾರಿಸಿದಾದ್ಮೇಲೆ ಇದನ್ನ ಬಿಸಿಲಲ್ಲಿ ಒಣಗಿಸಕ್ಕೆ ಹೋಗಬಾರ್ದು, ನೆರಳಲ್ಲೇನೆ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿದ್ರಲ್ವಾ, ಎಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಮರಗಳನ್ನ ಸಾರಿಸ್ಕೊಳ್ಬೋದು ಅಂತ. ನೋಡಿ, ಈಗ ಇದು ಕಂಪ್ಲೀಟ್ ಆಗಿದೆ. ಈಗ ಈ ರೀತಿ ಕಂಪ್ಲೀಟ್ ಆದಮೇಲೆ ನೆರಳಲ್ಲೇನೆ ಒಂದು 2 ರಿಂದ 3 ಅವರ್ ಚೆನ್ನಾಗಿ ಒಣಗಿಸಿದ್ದೀರಾ ಅಂತಂದರೆ ನೀವು ಮರನ ಯೂಸ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ. ನೋಡಿ, ನಮ್ಮ ಮನೇಲಿ 2 ಮೊರ ಇತ್ತು, ಸೊ ಹಾಗಾಗಿ 2 ಮೊರಗಳನ್ನು ಈ ರೀತಿ ಸಾರಿಸ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದಿರೋ ವಿಡಿಯೋಸ್ ನೋಡ್ತಿದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ.